ಏನು ಹೇಳ್ಬೇಕು ಮ್ಯಾಚ್ ಬಗ್ಗೆ ಮಳೆ ಬಂತು ಅದು ಅಟ್ಟ ಹೋಗೋದಲ್ದ ಮ್ಯಾಚ ತೊಗೊಂಡು ಹೋಗ್ಬಿಡುತ್ತೆ ಆರ್ ಸಿ ಬಿ ಮ್ಯಾಚ್. ಟಾಸ್ ಗೆದ್ದೇನು ಚೇಜಿಂಗ್ ತೊಗೊಂಡ್ರೆ ನಾವೇನು ಗೆದ್ರು ಬಿಡು ಅಂತೇಳಿ ನಾವು ತಿಳ್ಕೊಂಡೆವು. ಆದ್ರೆ ಫಸ್ಟ್ ಬ್ಯಾಟಿಂಗ್ ಆಡಿ ಅವರು ಸ್ವಲ್ಪ ಚಲೋ ಆಡಿರಿಲ್ಲ ಅಂತಲ್ಲ, 200 ಟಾರ್ಗೆಟ್ ಹೊಡೋರು. ಅವ್ರು DLS ಮೆಥಡ್ ಒಂದು ಬಂತು, ಟಾರ್ಗೆಟ್ ಒಂದು 3-4 ರನ್ ಹೆಚ್ಚಿಗೆ ಹೋಗ್ಬಿಡ್ತು. ಅದಾದ್ಮೇಲೆ ನಮ್ಮ ಬ್ಯಾಟಿಂಗ್ ಬರೋಣ, ಜಾಕೋಬ್ ಬಿತ್ತರ್ ವಿರಾಟ್ ಕೊಹ್ಲಿ ದನ್ನ ಫಸ್ಟ್ ಓವರ್ಗೆ ಫಸ್ಟ್ ಓವರ್ ಹೋಗೇ ಬಿಟ್ರು. ಅವ್ರು ಹೋಗಿಂದ ಅವಾಗ ಗೊತ್ತಾಗಿತ್ತು ಸ್ವಲ್ಪ ಮ್ಯಾಚ್ ಹೋಗುತ್ತಂತೆ. ಆದರೂ ಸ್ವಲ್ಪ ನಂಬಿಕೆ ಇತ್ತು, ಯಾಕಂದ್ರೆ ಆರ್ ಸಿ ಪ್ಲೇಯರ್ಸ್ ಇಷ್ಟ ಹಂಗಿದ್ರು. ಅದಾದ್ಮೇಲೆ ಪಡಿಕಲ್ ಚಲೋ ಆಡಕತ್ತಿದ್ರು, ಆದ್ರೆ ನಡೆಯಲ್ಲ ಆಟ ಅವ್ರದ್ದು, ಅದು ಹೋಗ್ಬಿಡ್ತು. ಆಮೇಲೆ ಟೀಮ್ ಡೇವಿಡ್ ಬಂದರು, ಅವರು ಭಾರಿ ಆಡಿದ್ರು, 41 ರನ್ ಹೊಡೆದ್ರು, ಬೆಂಕಿ ಆಡಿದ್ರು. ಅದಾದ್ಮೇಲೆ ಶೆಪರ್ಡ್ ಫಿನಿಷರ್ ಅವ್ರಿಗಿಂತ ಚಲೋ ಯಾರು ಕೃಣಾಲ್ ಪಾಂಡ್ಯ ಆಡಿದ್ರು. ಬಾಲಿಂಗ್ದಾಗ ವಿಕೆಟ್ ಹೋದ್ರೆ ಬ್ಯಾಟಿಂಗ್ದಾಗ ಅವ್ರಿಗೆ ಸ್ಟ್ರೈಕ್ ಆಡಿ ಅವ್ರಿಗೆ ರನ್ ನೋಡಿದ್ರು. ಹೆಂಗಾಗಿತ್ತು ನೋಡಿ ಆರ್ ಸಿ ಬಿ ಬರೋದು. ದೊಡ್ಡ ಟೀಮ್ಗಳು ಜೊತೆ ಗೆದ್ಕೊಂಡ್ಬರ್ತೈತಿ, ಇಲ್ಲಿ ಸಣ್ಣ ಟೀಮ್ಗಳು ಬರ್ತಿದ್ವು ಅಂತ ಸೋತ್ಬಿಡೋದು. ನಾವೇನೋ ನಾಸಿಟ್ಟು ಗೆಲ್ತಾರ, ಟೇಬಲ್ ಟಾಪರ್ಸ್ ಕರೆಸ್ತಾ, ಆರ್ ಸಿ ಬಿ ಭಾಳ ಅಡ್ವಾಂಟೇಜ್ ಐತಿ ಟಾಪ್ 2 ಕ್ವಾಲಿಫೈರ್ ಹಾಕಂತೇಳಿ ಸೋತ್ಬಿಟ್ರು ಮ್ಯಾಚ್. ಏನು ಮಾಡೋಕೆ ಬರಲ್ಲ. ಆದ್ರೂ ಇನ್ನೂ 4 ಮ್ಯಾಚ್ ಅದಾವು, ಗೆಲ್ತಾರಂತ ಐತಿ, ಟಾಪ್ 2 ಕ್ವಾಲಿಫೈ ಹಾಕ್ಕಾರ ಗೊತ್ತೈತಿ. ಆದರೂ ಈ ಸಿಚುವೇಶನ್ದಾಗ ಹಂಗೆ ಅನ್ಸಾದೈತಿ, ಏನು ಮಾಡೋಕೆ ಬರಲ್ಲ. ಜೈ ಆರ್ ಸಿ ಬಿ, ಇಸ್ತಾನೋ ಕಪ್ ನಮ್ದು.